ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇವತ್ತು ಏನು ವಿಶೇಷ ಅಂದರೆ ನಮ್ಮೂರಲ್ಲಿ ಕನಕ ಜಯಂತಿ ಮಾಡ್ತಾಯಿದ್ದಾರೆ. ಕನಕ ಜಯಂತಿನ ಯಾಕೆ ಇಷ್ಟು ಲೇಟಾಗಿ ಮಾಡ್ತಾಯಿದ್ದಾರೆ ಅಂದರೆ, ಕನಕ ಜಯಂತಿ ಮಾಡೋ ಟೈಮಲ್ಲಿ ನಮ್ಮೂರಲ್ಲೆಲ್ಲ ಅಯ್ಯಪ್ಪ ಸ್ವಾಮಿಗಳಾಗಿದ್ದರು. ಅದಕ್ಕೆ ಅವಾಗ ಮಾಡೋಕ್ಕಾಗಿಲ್ಲ ಅಂತ ಇವಾಗ ಮಾಡ್ತಾಯಿದ್ದಾರೆ. ಈ ವರ್ಷ ಸ್ಪೆಷಲಾಗಿ ಮಾಡ್ತಾಯಿದ್ದಾರೆ. ಕನಕ ದಾಸರದ್ದು ಮೂರ್ತಿ ತಂದು ಊರಲ್ಲೆಲ್ಲ ಮೆರವಣಿಗೆ ಮಾಡಿಸಿ DJ ತರಿಸಿದ್ದಾರೆ. ಮತ್ತು ಸ್ಪೆಷಲ್ ಗೆಸ್ಟ್ ಬರ್ತಾಯಿದ್ದಾರೆ. ಸ್ಪೆಷಲ್ ಗೆಸ್ಟು ಹುಣಸೂರು ಕಾವೇರಿ ಹಾಸ್ಪಿಟ್ಲಲ್ಲಿ ಲೋಹಿತ್ ಡಾಕ್ಟ್ರು ಅಂತ ಇದ್ದಾರೆ ಅವರು, ಮತ್ತು ಗಣೇಶಣ್ಣ ಅಂತ ಇದ್ದಾರೆ ಅವರೆಲ್ಲ ಗೆಸ್ಟ್ ಬರ್ತಾಯಿದ್ದಾರೆ. ಮತ್ತು ಸ್ಪೆಷಲ್ ಗೆಸ್ಟು ಈ ಟಗರು ಗೈಸ್. ನಮ್ಮ ಸಮುದಾಯದಲ್ಲಿ ಕುರುಬರು ಸಮುದಾಯಕ್ಕೆ ಟಗರು ಅಂದರೆ ಒಂದು ಹೆಮ್ಮೆ, ಅದೊಂಥರ ಕ್ರೇಜು. ಅದಕ್ಕೆ ಈ ಟಗರನ್ನ ಕರೆಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಗೆಸ್ಟ್ ಬರ್ತಾರೆ ಗೈಸ್. ಅವರು ಬಂದಮೇಲೆ ಹೆಂಗಿರುತ್ತೆ ನೋಡೋಣ ಬನ್ನಿ. ಗೆಸ್ಟ್ ಬಂದರು ಗೈಸ್. ಇವಾಗ ಪಟಾಕಿ ಹಚ್ತಾ ಇದ್ದಾರೆ. ಇವಾಗ ಬಂದರು ಗೆಸ್ಟ್ಗಳೆಲ್ಲ. ಪಟಾಕಿ ಎಲ್ಲ ಹಚ್ಚಾದ್ಮೇಲೆ ಗೈಸ್ ಕನಕದಾಸರದ್ದು ಫೋಟೋಗೆ ಪೂಜೆ ಮಾಡಿಸ್ತಾರೆ ಗೆಸ್ಟ್ ಕೈಯಿಂದ. ಗೆಸ್ಟ್ಗಳೆಲ್ಲ ಬಂದರು. ಒಂದು ಕಟ್ಔಟ್ ಹಾಕಿದ್ದಾರೆ ಕನಕದಾಸರು ಮತ್ತು ಸಂಗೊಳ್ಳಿ ರಾಯಣ್ಣ ಅವ್ರದ್ದು. ಅವ್ರ ಮುಂದೆ ಕನಕದಾಸರದ್ದು ಫೋಟೋ ಇಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ ಗೆಸ್ಟ್ ಕೈಯಿಂದ. ಪೂಜೆ ಎಲ್ಲ ಆದಮೇಲೆ ಗೈಸ್ ಬಂದಿರೋ ಅತಿಥಿಗಳಿಗೆ ಆರತಿ ಮಾಡೋಕ್ಕೆ ಹೇಳಿದ್ರು. ನಮ್ಮನೆ ಪಕ್ಕನೇ ಫಂಕ್ಷನ್ ಆಗಿರೋದ್ರಿಂದ ನನಗೆ ಹೇಳಿದರು. ನಾನೇ ಆರತಿ ಎಲ್ಲ ರೆಡಿ ಮಾಡಿಕೊಂಡು ಮಾಡೋಣ ಅಂತ ಮಾಡಿದೆ. ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಗೈಸ್ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರು. ಬಟ್ ನಾನು ಪ್ರಿಪೇರ್ ಆಗಿರಲಿಲ್ಲ, ನನಗೂ ಗೊತ್ತಿಲ್ಲ. ಸರಿ ಲಾಸ್ಟಲ್ಲಿ ನೀನು ಆಡ್ತೀಯಲ್ಲ ಆಡು ಅಂತ ಅಂದರು. ಸಡನ್ನಾಗಿ ಹೇಳಿದ್ರಿಂದ ನನಗೆ ಭಯ ಆಗೋಯಿತು ಯಾವ ಥರ ಆಡೋದು. ವಾಯ್ಸ್ ಎಲ್ಲ ಫುಲ್ ನಡುಗ್ತಾಯಿತ್ತು. ಆದರೂ ಸರಿ ಆಡೋಣ ಇನ್ನೇನು ಅಂತ ಆಡಕ್ಕೆ. ಶರಣು ಶರಣು ಈ ಗಣಪನೆ, ಶರಣು ಬೆನಕನೆ, ಸಿದ್ಧಿ ಬುದ್ಧಿಗೆ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೇ ಗಜಮುಖನೇ. ಈ ಥರ ಫಂಕ್ಷನಲ್ಲಿ ತುಂಬ ದಿನ ಆಗಿದ್ದರಿಂದ ನನಗೆ ಫುಲ್ಲು ನಡುಗ್ತಾಯಿತ್ತು ವಾಯ್ಸು ಭಯದಲ್ಲಿ. ಪ್ರಾರ್ಥನೆ ಆದಮೇಲೆ ಗೈಸ್ ಬಂದಿರೋ ಗೆಸ್ಟ್ಗಳ ಹತ್ರ ದೀಪ ಹಚ್ಚಿಸೋದ್ರ ಮೂಲಕ ಫಂಕ್ಷನ್ನ ಸ್ಟಾರ್ಟ್ ಮಾಡೋಣ ಅಂತ ದೀಪ ಹಚ್ಚಿಸ್ತಾ ಇದ್ದಾರೆ. ಆಮೇಲೆ ಬಂದಿರೋ ಗೆಸ್ಟ್ಗಳಿಗೆಲ್ಲ ಶಾಲು ಹಾರ ಫ್ರೂಟ್ಸ್ ಎಲ್ಲ ಕೊಟ್ಟು ಗೌರವಿಸಿದ್ರು. ಅದಾದಮೇಲೆ ಸ್ಪೆಷಲ್ ಗೆಸ್ಟು ಟಗರಿಗೆ ಶಾಲು ಹಾಕ್ತಿದ್ದಾರೆ. ಅವಾಗ ನೋಡಿ ಎಲ್ಲ ಎಷ್ಟು ಕ್ರೇಜಲ್ಲಿ ಕೂಗ್ತಿದ್ದಾರೆ ಅಂತ. ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಂದಿರೋ ಗೆಸ್ಟೆಲ್ಲ ಸ್ವಲ್ಪ ಹೊತ್ತು ಮಾತಾಡಿದ್ರು. ಆಮೇಲೆ DJ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪಟಾಕಿ ಹಚ್ತಾ ಇದ್ದಾರೆ ನೋಡಿ ಗೈಸ್. ಇದು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಹುಡುಗರು ಕಾಯ್ತಾಯಿದ್ರು. ಇವಾಗ ಸ್ಟಾರ್ಟ್ ಆಯಿತು DJ.